ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತು ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಕೋಟೆ ಅಂತ. ಕಾಂಪೌಂಡ್ ಮೇಲೆ ಹತ್ತೋದು, ಕೈ ಪೌಡರ್ ಎಲ್ಲ ಅವ್ರದ್ದೇ ಹತ್ತಿರೋದು ಜಾಗ ಬರ್ತದು. ನೋಡಿ ಇದೆಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಇದೆಲ್ಲ ಹೊರಗಡೆ ಇದು ಗಣೇಶನ ದೇವಸ್ಥಾನ. ನಮಸ್ಕಾರ ಅಣ್ಣ. ಕೋಟೆಗೆ ಯಾವ ಕಡೆ ಹೋಗೋದು? ಈ ಕಡೆ ಅಂತ ಹೋಗೋಣ ಬನ್ನಿ. ಮೇಲೆ ಹಿಂಗೆ ಹೋಗೋದಾ? ಹಿಂಗೆ ಅಷ್ಟಣ. ಆಮೇಲೆ ಕಡೆ ಒಂದು ಭತ್ತ ನೋಡ್ಕೊಂಬರೋಣ. ಮೂರು ತಿಂಗಳು ಶೂಟಿಂಗ್ ನಡೆಯಬೇಕಾದ್ರೆ ಇಲ್ಲಿ ಬಿಟ್ಟಿದ್ದಂತಲ್ಲ. ಇವಾಗ ನಾವು ಚಿತ್ರದುರ್ಗದಲ್ಲಿರೋ ಕುದುರೆ ಮೆಟ್ಲನ್ನು ಹತ್ತಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಕುದುರೆ ಮೆಟ್ಲು ಸ್ಟಾರ್ಟ್ ಆಯಿತು. ಬನ್ನಿ ಚಪ್ಪಲಿ ಬಿಚ್ಚಬೇಕಾ? ನೀನು ನಡೀತದಣ್ಣ, ನಂದು ಚಪ್ಪಲಿ ಜಾತತಿ. ಇಲ್ಲಿ ಬಾರು. ನೋಡೋಣ ಹುಷಾರಿ. ಅಲ್ಲಿ ಮುಂದೆ ಸಣ್ಣ ಹೋದವು, ಇಲ್ಲಿ ಭಾಳ ದೊಡ್ಡ ಹೋದವು. ಹತ್ತಿ ಸುಸ್ತಾಗೋಯ್ತು. ಇವಾಗ ಸ್ವಲ್ಪ ಮೇಲೆ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇತ್ತು. ಚಿತ್ರದುರ್ಗ ಸಿಟಿ ಇನ್ನೂ ಮೇಲೆ ಹತ್ತಬೇಕು. ಬನ್ನಿ ಇನ್ನೂ ಹತ್ತಬೇಕು ಮೇಲೆ. ರಾಮಾಚಾರಿ ಫಿಲಮ್ದು ಇಲ್ಲೇ ಶೂಟಿಂಗ್ ಆಗಿದ್ದು, ಕಲ್ಲಿನ ಕೋಟೆ. ಇನ್ನು ಆ ಕಡೆ ಎಲ್ಲ ಮೇಲೆ ಹತ್ತಬೇಕು. ನಾವು ಇನ್ನೂ ಇವಾಗಿನ ಕೆಳಗಡೆಯಿಂದ ಬಂದ್ವಿ. ಇನ್ನು ಆ ಕಡೆ ಎಲ್ಲ ತೋರಿಸ್ತೀವಿ ಮೇಲ್ಗಡೆ. ಇದು ಚಿತ್ರದುರ್ಗ ಸಿಟಿ. ಇಲ್ಲಿಂದ ಹತ್ತು ನೋಡಿದ್ರೆ ಫುಲ್ ಕಾಣಿಸುತ್ತೆ ನೋಡಿ. ಇವಾಗ ಅಲ್ಲೆಲ್ಲ ಹತ್ಕೊಂಬಂದ್ವಿ. ಮತ್ತೆ ಇವಾಗ ಇಲ್ಲಿ ಕೆಳಗೆ ಇಳಿಬೇಕು. ಸ್ಲಿಪ್ಪರ್ ಎಲ್ಲ ಜಾರ್ತಾ ಇದೆ. ಇಳಿಯೋ ಮೊದಲು ಇಲ್ಲೇ ಸೈನಿಕರೆಲ್ಲ ಅಡುಗೆ ಮಾಡ್ಕೊಂಡು ಇರ್ತಾಯಿದ್ದು. ಇಲ್ಲೆಲ್ಲ ಸೈನಿಕರು ಇರ್ತಾಯಿದ್ರು ಫಸ್ಟಿಗೆ. ನಿಮಗೆ ಇನ್ನೂ ಮುಂದೆ ಒನಕೆ ಒಬ್ಬ ಕಲ್ಲುಗಳು ಸರಿ ಇಲ್ದಂಗೆ ಕಾಣಂಗಿಲ್ಲ. ಸಚಿನ್ ಅಂತ, ನಮಗೆ ಸುಮಾರು ಜಾಗಗಳು ಗೊತ್ತಿರಲಿಲ್ಲ. ಇವರು ತುಂಬ ಒಳ್ಳೆ ಸಹಾಯ ಮಾಡಿದ್ರು. ಎಲ್ಲ ಜಾಗಗಳು ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ನಮಗೆ ಹೊಸ್ದಾಗಿ ಬಂದಿರೋದು ಗೊತ್ತಾಗಿಲ್ಲ. ಇನ್ನು ಮುಂದೆ ತೋರಿಸ್ತೀವಿ ಬನ್ನಿ. ಒನಕೆ ಒಬ್ಬಂದು ಎಲ್ಲ ಸ್ಕೂಲ್ ಮಕ್ಕಳು ನೋಡಿ ಅಲ್ಲಿ ಹೋಗ್ತಾ ಇರೋದು. ಮತ್ತೇನು ರಜಾ ಕೊಟ್ಟಿರ್ಬೇಕು ಗೊತ್ತಿಲ್ಲ. ಹಳೆಯ ಕೆರೆ ಇದು. ಮಧ್ಯದಲ್ಲಿ ದೇವಸ್ಥಾನ. ಅಕ್ಕ ತಂಗಿ ಕೆರೆ. ಎಕ್ಸಾಮ್ ಇದಲ್ಲ ನಮಗೆ ಐತೆ
ಎಕ್ಸಾಮ್ ನಾವು ಓದಿದ್ರೆ ನಡೀತೈತಿ, ಓದಿದ್ರೆ ನಡೀತೈತಿ. ಇದೇನಿದು? ಇದೇ ಮನೆ ಥರ ಇದೆ. ಇಳಿಬೇಕಣ್ಣ, ಆ ಕಡೆ ಮೆಟ್ಲ ಅದಾವ. ಇಲ್ಲಿ ಮೆಟ್ಲು. ಇದು ಒಳಗಡೆಯಿಂದ ಬರೋದಾ? ಇದ್ರ ಒಳಗೆ ಅಷ್ಟು ಬರೋದಲ್ಲಿ ಮ್ಯಾಗ. ಜನರು ಈಗ ಹತ್ತಲ ಆಗಿದ್ದಾರೆ, ಇಲ್ಲಿ ಬರ್ತಾರೆ. ಇದು ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಅದು ಹಾಂ ನೋಡಿ, ಇಲ್ಲಿ ದೇವಸ್ಥಾನ ಇದು. ಇದು ಎಂಟ್ರೆನ್ಸ್ ಕೆಳಗಡೆಯಿಂದ ಬರೋದು. ನಾವು ಮೇಲೆ ಎಲ್ಲ ಸುತ್ತಾಡ್ಕೊಂಡು ಬಂದಿವಿ. ಇನ್ನು ಮೇಲೆ ಸುಮಾರು. ಇದು ಕೆರೆ. ನಾವು ಇವಾಗ ಅಲ್ಲಿಂದ ಬಂದಿದ್ದು. ಅಲ್ಲಿಗೆ ಹೋಗ್ಬೋದಾ ಮೇಲೆ? ಮೇಲೆ ಮದು ತೇರು ಮಂದಿವೆಲ್ಲ ಪಿಟ್ಟಿ ಮಾಡ್ತಾನೆ. ಈ ನೀರಲ್ಲಿ ಎಲ್ಲಿಂದ ಬರ್ತಾವೆ ಇಲ್ಲಿ ಕಲ್ಲಲ್ಲಿ? ಅದು ಏನೋ ಇದು ಆಗಿಲ್ಲ. ಈ ಕೆರೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಗೊತ್ತಿಲ್ಲ ನಮಗೆ. ಸಣ್ಣ ಸಣ್ಣ ಕೋಟೆ, 7 ಸುತ್ತಿನ ಕೋಟೆ ಇದೆ ಸೀದಾ. ಇಲ್ಲೇನೋ ಹೆಸರು ಬರೆದಿದ್ದಾರೆ. ಏನದು ಕಾಣ ಗುಹೆ ಇದು. ಇದು ಗುಹೆನಾ? ಆ ಕಡೆ ದಾಟಿಗೆ ಇದು ಗುಹೆ. ಕಲ್ಲು ಹಂಗ ನೋಡಿ, ಕಲ್ಲು ಎಷ್ಟೆಷ್ಟು ದಪ್ಪ ಇದೆ ಇಲ್ಲಿ. ಬೇಕಾದ್ರೆ ನೀರು ಬಂದಿತ್ತು. ಕಟ್ಟೆಗೆ ಬೇಕಂದ್ರೆ ತಗೊಂಡು ಇದು ಬಂದು ಅದು ನೀರು ರೇಟ್ ಜಾಗಣ ಇದು ನೀರು ಬಂದಿದ್ದು. ಕಟ್ಟಿರೋದು ಹಳೆ ಕಾಲದವರು, ಯಾರು ಇವಾಗ ಯಾರು ಕಟ್ಟಿಲ್ಲ. ಹಳೆ ಜನ ಏನು ಮಾಡಿರೋ ಅಂದ್ರೆ ಕಬ್ಬುಂಟು ಏನೆಂದ್ರೆ ಈ ಕಬ್ಬಣದೊಂದು ಮಾಡಿರೋದು ಅಷ್ಟೇ, ಸೇಫ್ಟಿ. ಯಾರನ್ನ ಗೊತ್ತಿಲ್ಲರು. ಇದ್ರ ಈ ಕೆರೆ ಹೆಸರು ಏನಂತ ಗೊತ್ತಾ? ಅದೇ ಆ ಕಡೆ ಅಕ್ಕ, ಈ ಕಡೆ ತಂಗಿ, ಅಕ್ಕ ತಂಗಿ ಬಾಯ್ ಕೆರೆ. ಕೋಟೆದ ಮ್ಯಾಪು ನಿಮ್ಮದು ಯಾವ ರೂಟಿಗೆ ಹೋಗ್ಬೇಕು ಎಲ್ಲ ತೋರಿಸೋದು ನೋಡಿ. ಎಲ್ಲ ನೋಡ್ಕೊಂಬಂದ್ಬಿಡಿ ಏನೇನು ಬರಬೇಕು. ಒನಕೆ ಓಬವ್ವ ಸಮಾಧಿ. ಒನಕೆ ಓಬವ್ವ ಸಮಾಧಿ ಇದಾ? ಇದು ಒನಕೆ ಓಬವ್ವನ ಸಮಾಧಿ. ಇದು ಹಾಂ, ಸಮಾಧಿ. ಒನಕೆ ಓಬವ್ವ ಸಮಾಧಿ ಇರ್ತಾನೆ ಇರುತ್ತೆ ಇಲ್ಲಿ. ಬಾ ಬನ್ನಿ, ನೀರೊಳಗೆ ಹೋಗೋಣ. ಸ್ವಲ್ಪ ಕಾಲೆಲ್ಲ ಉರಿ ಬಂದೋಗಿದೆ. ಇದು ತಣ್ಣೀರದ್ದು ಅಲ್ವಾ? ಎಷ್ಟು ತಣ್ಣಗಿದೆ ಗೊತ್ತಾ ನನಗೆ. ಫುಲ್ಲು ತಣ್ಣಗಿರುತ್ತೆ ನೀರಲ್ಲ. ಇವ್ರು ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲಿ ಕೋಟೆಯಲ್ಲಿ ಬಂದು ನಮ್ಗೆ ಅಷ್ಟೊಂದು ಜಾಗ ಗೊತ್ತಿತ್ತಿಲ್ಲ. ನಾವು ಆ ಹೊರಗಡೆಯಿಂದ ನೋಡ್ಬಿಟ್ಟು ಇಷ್ಟೇ ಇರೋದು ಅಂದ್ಕೊಂಡಿದ್ವಿ. ಆದರೆ ಸುಮಾರು ಜಾಗಗಳಿದೆ, ಗೊತ್ತಿರಲಿಲ್ಲ. ಇನ್ನು ತೋರಿಸ್ಕೊಡ್ತಾರೆ, ಇವರಿಗೆ ಗೊತ್ತಿದೆ ಸುಮಾರು. ಇವ್ರ ಹೆಸರು ಸಚಿನ್ ಅಂತ, ರಾಣೆಬೆನ್ನೂರು ಇವರೂರಿಗೂ ಕರೆದಿದ್ದಾರೆ, ಹೋಗ್ಬೇಕು. ಪಾಪ ಇಲ್ಲೆಲ್ಲ ಹತ್ತಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದು 4 ಫೋಟೋ ಒನಕೆ ಓಬವ್ವ ಮನೆ ದೇವರು ಇದ್ರ ಆಂಜನೇಯ.
ಇದು ಒನಕೆ ಓಬವ್ವನ ಮನೆ ದೇವರಂತೆ. ಡೈಲಿ ಪೂಜೆ. ಫಸ್ಟಿಗೆಲ್ಲ ಪೂಜೆ ನಡೀತಾ ಇತ್ತು, ಇವಾಗ ಪಾಪ ಅವರಿಲ್ಲ. ಅಂದರೆ ಪೂಜೆ ಮಾಡ್ತಾ ಇರ್ತಾರೆ ಬೇರೆ. ಇನ್ನು ಹಿಂಗೆ ಹೋಗೋದು ಒಳಗಡೆ. ಹಂಪಿ ಹೊಸಪೇಟೆ ಕಡೆ ಹೋದ್ರಣ್ಣ ದಿನ ಇಲ್ಲ ಅಂದ್ರೆ ನಾವು 1.5 ದಿನ ಬೇಕು. ಇದು ಒನಕೆ ಓಬವ್ವನ ಕಿಂಡಿ ಬೋರ್ಡೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಸಿಗರೇಟು ಬೀಡಿ ಯಾವುದು ಸೇದಂಗಿಲ್ಲ. ಇಲ್ಲಿ ನಾಗರಾಜ್ ಅಂತ ಏನು ಹೆಸರು ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ದೂರ ಬರ್ತಾ ಇದ್ದಾರೆ ಮಕ್ಕಳೆಲ್ಲ. ಎಲ್ಲ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇವತ್ತು ಬಂದ್ಬಿಟ್ಟಿದ್ದಾರೆ. ಹುಷಾರು ಹುಷಾರು. ಒಂದು ಒಳಗಡೆ ಹೋಗೋಣ. ಸ್ಲಿಪ್ಪರ್ ಹಾಕೊಂಡ್ರೆ ಸ್ಕಿಪ್ ಹಾಕೊಂಡು ಏನು ಹಿಂಗೈತೆ ಜಾರ್ತೈತೆ. ಹಾಂ ಹಿಂಗೆ ಒಳಗೆ ಹೋಗೋಣ. ಅಲ್ಲ ಒನಕೆ ಓಬವ್ವನ ಕಿಂಡಿ ಇದೆ. ಸೈನಿಕರು ಇಲ್ಲೇ ಬರ್ತಾ ಇದ್ವಾ? ಆ ಕಡೆ ಇಲ್ಲೇ ಅಲ್ಲಿ ಮುಂದೆ ಅಲ್ಲಿ ಮುಂದೆ ಐತಲ್ಲ, ಮುಂದಕ್ಕೆ ಹೋಗು. ಹ್ಞೂ ಇಲ್ಲಿ ನೋಡಿ, ಸೈನಿಕರೆಲ್ಲ ಇಲ್ಲಿ ಇದ್ರೊಳಗೆ ಬರ್ತಾಯಿದ್ರು. ಫಸ್ಟಿಗೆ ಬರ್ತಾಯಿದ್ರಂತೆ ಇಲ್ಲೆಲ್ಲ. ಅದಿಷ್ಟು ಕಿಂಡಿಯಲ್ಲೇ ಬರೋಲ್ಲ. ಆ ಕಿಂಡಿಯಲ್ಲಿ ಇಷ್ಟೇ ಇದರಲ್ಲಿ ಬರೋದು ಮಾತ್ರ. ಬಂದ್ಬಿಟ್ಟು ಮತ್ತೆ ಆ ಕಡೆ ಗ್ಯಾಪಲ್ಲಿ ಮೇಲೆ ಹೋಗ್ಬಿಡ್ತಾಯಿದ್ರು ಅಲ್ವಾ? ಇದು ನೀರು ಹೋಗೋ ಕಿಂಡಿ ಅಂತ. ನೀರು ಹೋಗತ್ತಂತ. ಇದು ನೀರಿಗೆ ಹೋಗೋ ಗುಡ್ಡದಲ್ಲೆಲ್ಲ ಮಳೆ ಬಂದಾಗ ನೀರು ಇರುತ್ತೆ. ಮಳೆ ಬಂದಾಗೆಲ್ಲ ನೀರು ಹೋಗೋದೇ ಜಾಗ ಇದು. ಮತ್ತು ಸೈನಿಕರೆಲ್ಲ ಇಲ್ಲೇ ಹಸೆ ಹೋಗೋದಂತೆ. ಇವಾಗ ನಾವು ನೋಡಿದ್ದು ಒನಕೆ ಓಬವ್ವನ ಕಿಂಡಿ ಇದೆಯಾ? ಇದೆ. ಹಾಂ ನೋಡಿದ್ರಲ್ಲ, ಜನ ಎಲ್ಲ ಹೋಗ್ತೀನಿ ಅದನ್ನು ಹಾಕಿದ್ದೀನಿ. ಮಾಡೋದು. ಇಲ್ಲಿ ಕೆಂಪು ಇದೆ ಬಾಜು ತೋರಿಸ್ತೀನಿ. ಇಲ್ಲಿ ಇಲ್ಲಿ ರಗತ ಕಾಣುತ್ತೆ ಅಂತ ಹೇಳ್ತೀವಿ. ಈಗ ಇರಬೇಕಲ್ಲ, ಇದೆ ಕೆಂಪು ಅಲ್ಲಿ ಮೇಲೆ ನಿಂತ್ಕೊಂಡು ಹೊಡಿತಿದ್ರು ಅಂತಲ್ಲ, ಯಾವುದು? ಇದೆ ಇಲ್ಲೇ ನಿಂತ್ಕೊಂಡು ಹೊಡೆಯೋದು. ಹಾಂ ಮುಂದೆ ಹೋಗೋಣ. ಹೇಳ ಇದೇ ಇಲ್ಲೇ ನಿಂತ್ಕೊಂಡ್ಬಿಟ್ಟು ಈ ಸೈಡಲ್ಲಿ ಅಲ್ಲಿ ಬರೋ ಸೈನಿಕರನ್ನೆಲ್ಲ ಹೊಡೆದ್ಬಿಟ್ಟು ಆಮೇಲೆ ಈ ಕಡೆ ಸೈಡಿಗೆ ಹಾಕೋದು. ಇಲ್ಲಿ ಇದೇ ಇದರಿಂದ ಒಳಗೆ ಬರ್ತಾಯಿದ್ರು ಅವರು ಸೈನಿಕರೆಲ್ಲ. ಬ್ರಿಟಿಷರನ್ನ ಹೊಡೆದು ಆಮೇಲೆ ಈ ಕಡೆ ಹಾಕ್ತಾ ಇದ್ವಿ ಒನಕೆ ಓಬವ್ವನ. ಇಲ್ಲಿ ಹೊಡೆದು ಈ ಕಡೆ ಹಾಕ್ತೀವಿ. ಇಲ್ಲೊಂದು ಗುಹೆ ಇದೆ, ನೋಡೋಣ ಬನ್ನಿ ಒಳಗಡೆ. ಅಪ್ಪು ಭಾಷೆ ಬನ್ನಿ ಮೇಲೆ ಹೋಗೋಣ. ಬೇಡ ಮೇಲೆ ಬೇಡ, ಜಾಗ ಇದೆ ಭಾಳ. ಮೇಲೆ ಹೋಗಕ್ಕಾಗ್ತಲೇ ಜಾಡ್ತಾ ಇದೆ. ಮತ್ತೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗೆಲ್ಲ ಜನ ಬಂದಿದ್ದಾರೆ. ಇದು ಹಳೆ ದೇವಸ್ಥಾನ. ಮೆಟ್ಲ ಇದಾವೆ ಕಡೆ ಅಷ್ಟು ತಗೊಂಡು ಹಿಂಗೆ ಹೋಗಿ ಬನ್ನಿ. ಅಲ್ಲ ಆ ಕಡೆ ಯಾಕೆ ಹೋದ್ರೆ ಮತ್ತೆ ಎಲ್ಲ ಕಾಡು ಬೆಳ್ಕೊಂಬಿಟ್ಟಿದೆ ದೇವಸ್ಥಾನ ಸುತ್ತ. ಇದು ಮಳೆ ಬಂದರೆ ಕೆರೆ ಎಲ್ಲ ತುಂಬ್ಕೋಬೋದು ಅಲ್ವಾ? ಇದು ಆಂಜನೇಯ ದೇವಾಲಯ. ಇದು ಹಳೆ ಕಾಲದ ಆಂಜನೇಯ ದೇವಸ್ಥಾನ. ಬರೀ ಆಂಜನೇಯನ ದೇವಸ್ಥಾನ ಜಾಸ್ತಿ, ಯಾಕಂದರೆ ಚಿತ್ರದುರ್ಗ ಫುಲ್ ಆಂಜನೇಯನ ಭಕ್ತರಲ್ವ ಜಾಸ್ತಿ.
ಆ ಕಡೆನೇ ದೇವಸ್ಥಾನ ಇದೆ. ಅವಾಗಿನ ಇಟ್ಟಿಗೆ ಅದು ಮಣ್ಣು ಸುಟ್ಟು ಇಟ್ಟಿಗೆ ಮಾಡಿರೋದು. ಎಷ್ಟೆಷ್ಟು ದೊಡ್ಡ ಇಟ್ಟಿಗೆ ಅಲ್ಲ ಅವಾಗಿಂದ ರೇಟ್ ಈಗಿಂದ ಏನು ಮನೆ ಎಲ್ಲ ಪಳ್ಳದು. ಬರೀ ಮಣ್ಣು, ಕೆಳಗಡೆ ಕಲ್ಲು, ಮೇಲ್ಗಡೆ ಮಣ್ಣು. ಒಳಗಡೆ ಹೋಗ್ಬೋದಾ ಒಳಗಡೆ? ನೀನು ಸ್ಲಿಪ್ಪರ್ ಹಾಕ್ಕೊಂಡೆ ಹಿಂಗೆ ಬರೋಣ. ಇದು ಒಳಗೆ ಹೋಗ್ಬೋದಾ? ಇದೇನಿದು? ಮಣ್ಣಿನೊಂದಿಗೆ ನಿರ್ಮಾಣ. ಎಲ್ಲ ಓದ್ಕೊಳ್ಳಿ. ಅವಾಗಲೇ ನಾವು ಹೊರಗಡೆ ತೋರಿಸಿದ್ವಿ. ಒಳಗಡೆ ದೇವಸ್ಥಾನ, ಕಲ್ಲು, ಮೇಲ್ಗಡೆ ಎಲ್ಲ ಕಲ್ಲು. ರಾಜರ ಮನೆ, ಅರಮನೆ. ರಾಜರ ಮನೆ ಅಂತೆ ಅವಾಗಿಂದು. ಅವಾಗೆಲ್ಲ ಮಾಡಿದ್ರು ನೋಡಿ. ಇನ್ನು ಜನರು ಅವರೆಲ್ಲ ಜನರೆಲ್ಲ ವಾಸ ಇದ್ರು ಫುಲ್ಲು. ಇವಾಗೆಲ್ಲ ಕಾಡು ಬೆಳ್ಕೊಂಡಿದ್ವಿ. ಇಲ್ಲ ಕಸ ಗೊತ್ತಿಲ್ಲ. ನೋಡಿ ಇದು ಒಳಗಡೆ ಕಸ ಹಾಕಿದ್ದಾರೆ ಎಲ್ಲ. ಇವಾಗೆಲ್ಲ ಕಸ ತುಂಬ್ಕೊಂಡಿದ್ವಿ. ಇಲ್ಲೆಲ್ಲ ಇಟ್ರ ಅಂತ ಅಷ್ಟೇ. ನೀರು ಇರ್ಬೇಕು. ಅದು ಇದು ನೀರಿಂದ ಅನಿಸುತ್ತೆ, ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಷ್ಟೇ ನಮ್ಗೆ ಗೊತ್ತು. ಸುಮ್ಮನೆ ಯಾಕೆ ನಾವು ಅವಾಗಲೇ ಅಲ್ಲಿಂದ ಮ್ಯಾಲಿಂದ ಹತ್ತಿದ್ದು ಕುದುರೆ ಮೆಟ್ಲು. ಜನ ಎಲ್ಲ ಅಲ್ಲಿಂದನೇ ಇಳಿತಾ ಇದ್ದಾರೆ. ಅದು ಹತ್ತೋವಾಗ ಮಾತ್ರ ಹಿಂದೆ ತಿರುಗಿ ನೋಡಬೇಡಿ, ಯಾಕಂದರೆ ಜೀವ ಎಲ್ಲ ಒಂಥರ. ಇಲ್ಲೊಂದು ದೇವಸ್ಥಾನ ಇದೆ ಒಳಗಡೆ ನೋಡೋಣ. ಎಲ್ಲ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತುಂಬಾ ವರ್ಷಗಳಿಂದ ಬಂದಿರಲಿಲ್ಲ ಇಲ್ಲಿ. ಊರ ಹತ್ರ ಇದ್ಕೊಂಡು ಇವಾಗ ಬರ್ತಾ ಇದೀನಿ. ಚೆನ್ನಾಗಿದೆಯಾ ಜಾಗ ಎಲ್ಲ? ಸೂಪರ್ ಪ್ಲೇಸು. ನಮ್ ಚಿತ್ರದುರ್ಗ ಅಂದ್ರೆ ಹೆಮ್ಮೆ ಅನ್ಸುತ್ತೆ. ಸ್ವರ್ಗ ಅಲ್ವಾ ಚಿತ್ರದುರ್ಗ? ಸ್ವರ್ಗ. ಜಾಲಿ ಜಾಲಿ ಎಲ್ಲ ಜಾಲಿ. ಬಾಯ್ 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 ಬಾಯ್. ಎಲ್ಲ ಫುಲ್ ಜನ ಫುಲ್ ಹ್ಯಾಪಿ ಆಗಿದ್ದಾರೆ ಎಲ್ಲ. ಇವಾಗ ಎಲ್ಲ ಟ್ರೆಂಡಿಂಗ್ದು ಜಾಲಿ ಎಲ್ಲ ಜಾಲಿ ಮಾಡ್ತಿದ್ದಾರೆ ಬಂದ್ಬಿಟ್ಟು ಅಲ್ವಾ? ದೇವಸ್ಥಾನ ಅಲ್ಲ, ಅವಾಗ ಹಿಂದೆ ಬಂದಿದ್ದಲ್ವಾ? ಆಗಲ್ಲ ಎಲ್ಲಿ ಬಂದಿದ್ವಿ ನಾವು. ಅಲ್ಲಿ ಇಲ್ಲಾಶಿ ಈಗ ಅಲ್ಲಿ ಇನ್ನೂ 2 ಗುಡಿ ಅದಾವು. ಅವ್ನು ಸ್ಲೀಪರ್ ಹಾಕೊಂಬರಂತ ಹಿಂಗೆ ಮ್ಯಾಗ ಹೋಗೋಣಂತ. ಮ್ಯಾಗ ಹೋಗಿ ಆಮೇಲೆ ಕಡೆ ಕೆಳಗಿರೋದು ಬನ್ನಿ. ಬಂದರೆ ಆಯ್ತು. ಈಗ ಅವರು ಕೆರೆ ಇದೆಯಾ? ಹಿಡಿಂಬೇಶ್ವರ ದೇವಸ್ಥಾನ. ನಡೆಯಪ್ಪ. ಸ್ಟಾರ್ಟಿಂಗ್ ಯೋಚನೆ ಮಾಡ್ತೀವಿ. ಗೊತ್ತಾಯಿತು. ಈ ಕಬ್ಬಣ ಅದೆಲ್ಲ ಇವಾಗಿಂದ ಮಾಡಿರೋದು, ಫಸ್ಟಿಗೆ ಇತ್ತಿಲ್ಲ. ಎಲ್ಲ ಓಪನ್ ಮಾಡಿ ಜನ ಎಲ್ಲ ಸೇರಿದ್ರಿ. ಇವಾಗ ಅಲ್ಲಿ 2 ಮನೆ. ಏನು ಬರೋದು? ಇದು ಅಮ್ಮನವರ ದೇವಸ್ಥಾನ ಅಂತ ಇದೆ. ಲೈಟ್ ನೋಡಿ ಎಷ್ಟೆಷ್ಟು ದೊಡ್ಡದಿದೆ. ಇದು ಗಾರೆ ಹರಿಯುವ ಕಲ್ಲು. ನೋಡ್ತೀನಿ. ಇದು ಬನಶಂಕರಿ ದೇವಾಲಯ. ಇದು ಮದ್ದು ಬೀಸುವ ಕಲ್ಲುಗಳು ಇಲ್ಲಿರೋದು. ಹಳೆ ಕಾಲಿಂದು ಇದಲ್ವಾ? ಫಿರಂಗಿದ
ನೋಡಿ ಮದ್ದರಿಯ ಕಲ್ಲಿಗಳು ಇವು. ಬನ್ನಿ ಹೊರಗಡೆ. ಫಸ್ಟಿಗೆಲ್ಲ ಇದು ಮದ್ದು ಇಲ್ಲೇ ಹರಿತಿದೆ. ಇದು ಈಗೆಲ್ಲ ಮುಚ್ಚೋಗ್ಬಿಟ್ಟಿದೆ ಇವು.